ಬಹಳ ವರ್ಷಗಳ ಹಿಂದೆ ಇಸ್ರಾಯೇಲ್ ಜನರು ಫಿಲಿಷ್ಟಿಯರೊಂದಿಗೆ ಯುದ್ಧ ಮಾಡುತ್ತಿದ್ದರು. ಪ್ರತಿದಿನ ಗೊಳಿಯಾತ ಎಂದು ಕರೆಯಲ್ಪಡುವ ಬಲಶಾಲಿ ದೈತ್ಯನು ಫಿಲಿಷ್ಟಿಯರ ಸೇನೆಯಿಂದ ಹೊರಬಂದು ಇಸ್ರಾಯೇಲ್ಯರಲ್ಲಿ ಯಾರಾದರೂ ತನ್ನ ಜೊತೆ ಹೋರಾಡಲು ಬರಲಿ ಎಂದು ಸವಾಲು ಹಾಕುತ್ತಿದ್ದನು. ಅವನು 9 ಅಡಿಗಿಂತಲೂ ಎತ್ತರವಾಗಿದ್ದು ಗಟ್ಟಿಯಾದ ಕವಚ ಧರಿಸಿದ್ದನು. ಅವನ ಗಟ್ಟಿ ಗರ್ಜನಾಜ್ಞಾನದ ಶಬ್ದ ಕಣಿವೆಯನ್ನು ಕದಡುತ್ತಿತ್ತು. ಇಸ್ರಾಯೇಲ್ಯರು ಭಯಗೊಂಡಿದ್ದರು. ಯಾರೂ ಅವನ ಎದುರಿಗೆ ಹೋಗಲು ಧೈರ್ಯಪಡಲಿಲ್ಲ. ಆ ವೇಳೆ ದಾವೀದ್ ಎಂಬ ಒಬ್ಬ ಯುವ ಮೇಯಗಾರ ಹುಡುಗ ಬಂದನು. ತನ್ನ ತಂದೆಯವರು ಯುದ್ಧ ಭೂಮಿಯಲ್ಲಿ ಇರುವ ತಮ್ಮ ಸಹೋದರರಿಗೆ ಆಹಾರ ತಂದುಕೊಡಲು ಅವನನ್ನು ಕಳುಹಿಸಿದ್ದರು. ದಾವೀದ್ ಗೊಳಿಯಾತನು ಇಸ್ರಾಯೇಲಿನ ದೇವರನ್ನು ಅವಮಾನಿಸುತ್ತಿರುವುದನ್ನು ಕೇಳಿದಾಗ ಅವನ ಹೃದಯದಲ್ಲಿ ಧೈರ್ಯ ಮತ್ತು ನಂಬಿಕೆ ಉಕ್ಕಿತು. ಆತನು ಕವಚವಿಲ್ಲದೆ, ಕತ್ತಿಯಿಲ್ಲದೆ, ಕೇವಲ 1 ಚಕ್ರಬಿಲ್ಲು, ಸ್ಲಿಂಗ್ ಮತ್ತು 5 ಸಮತಟ್ಟಾದ ಕಲ್ಲುಗಳೊಂದಿಗೆ ದೈತ್ಯನಿಗೆ ಎದುರಿಸಲು ಸ್ವಯಂಸೇವಕನಾಗಿದ್ದನು. ಗೊಳಿಯಾತನು ಅವನನ್ನು ಹಾಸ್ಯ ಮಾಡಿದಾಗ ದಾವೀದ್ ಧೈರ್ಯವಾಗಿ ಹೇಳಿದನು, ನೀನು ನನ್ನ ಎದುರು ಕತ್ತಿ ಮತ್ತು ಬಾಳೆ ತೆಗೆದುಕೊಂಡು ಬರುತ್ತೀಯೇನು? ಆದರೆ ನಾನು ಯೆಹೋವನ ನಾಮದಲ್ಲಿ ನಿನ್ನ ಎದುರು ಬರುತ್ತಿದ್ದೇನೆ. ದಾವೀದ್ ಓಡಿ ಹೋಗಿ ತನ್ನ ಚಕ್ರಬಿಲ್ಲನ್ನು ಸುತ್ತಿಸಿ ಒಂದೇ ಕಲ್ಲಿನಿಂದ ಗೊಳಿಯಾತನ ನೆತ್ತಿಗೆ ಹೊಡೆದನು. ಆ ದೈತ್ಯನು ನೆಲಕ್ಕೆ ಬಿದ್ದು ಸೋತನು. ಇಸ್ರಾಯೇಲ್ಯರು ಸಂತೋಷಿಸಿದರು, ಏಕೆಂದರೆ ದೇವರು ಒಬ್ಬ ಯುವ ಮೇಯಗಾರನ ನಂಬಿಕೆಯ ಮೂಲಕ ಅವರಿಗೆ ವಿಜಯವನ್ನು ನೀಡಿ ಆಶೀರ್ವದಿಸಿದನು.